ಪಪ್ಪಿ ಸಿನಿಮಾ ಭಾಳಷ್ಟು ಅದ್ಭುತವಾದಂಥ ನಮ್ಮ ಉತ್ತರ ಕರ್ನಾಟಕದ ಒಂದು ಎಲ್ಲ ಕಲಾವಿದರು ಅವರು ಟ್ಯಾಲೆಂಟನ್ನು ನೋಡಿಸೋಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನರ ಭಾವನೆಗಳನ್ನು, ಅದೇ ರೀತಿ ಬೆಂಗಳೂರು ಭಾಗದ ಇದ್ದಂಥ ಜನರ ಭಾವನೆಗಳನ್ನು ಭಾಳಷ್ಟು ಅಚ್ಚುಕಟ್ಟಾಗಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ರೀತಿ ಕಲಾವಿದರು ಒಂದು ಉತ್ತರ ಕರ್ನಾಟಕ ಭಾಗದ ಅಲ್ಲಿದ್ದಂಥ ಸಂಸ್ಕೃತಿ, ಅಲ್ಲಿದ್ದಂಥ ಜನರ ಭಾವನೆಗಳು, ವಿಶೇಷವಾಗಿ ನಮ್ಮ ಭಾಗದಲ್ಲಿದ್ದಂಥ ಎಲ್ಲ ಜನರು ಇಲ್ಲಿ ಭಾಳಷ್ಟು ಜನರು ನೆಲೆಸಿ ಭಾಳಷ್ಟು ಜನರು ಕೆಲಸಕ್ಕೆ ಬಂದು ಅವರ ಜೀವನ ಶೈಲಿಯನ್ನು ನೋಡಿಸೋಂಥ ಕೆಲಸ ಮಾಡಿದ್ದಾರೆ. ಅವರ ಜೀವನ ಶೈಲಿ ಜೊತೆಯಲ್ಲಿ ಒಂದು ಭಾವನೆ ಅಂದರೆ ಈ ಪಪ್ಪಿ ಅನ್ನೋಂಥ ಸಿನಿಮಾ ಕಾನ್ಸೆಪ್ಟ್ ಬಂದು ಒಂದು ನಾಯಿ ಮರಿ ಎಲ್ಲೋ ಒಂದು ಕಡೆ ಅದು ಅಟ್ಯಾಚ್ಮೆಂಟ್ ಮೂಲಕ, ಅಂದರೆ ನಾಯಿಗೆ ಮತ್ತು ಮನುಷ್ಯನಿಗೆ ಒಂದು ರೀತಿ ಭಾವನಾತ್ಮಕವಾದಂಥ ಸಂಬಂಧಗಳನ್ನು ಈ ನೋಡಿಸೋಂಥ ಕೆಲಸ ಇವತ್ತು ಪಪ್ಪಿ ಸಿನಿಮಾದಲ್ಲಿ ನಮ್ಮ ನಿರ್ದೇಶಕರಾದಂಥ ಆಯುಷ್ ಮಲ್ಲಿಯವರು ಆಯುಷ್ ಮಲ್ಲಿಯವರು ಭಾಳಷ್ಟು ದಿನಗಳಿಂದ ಒಂದು ಒಳ್ಳೆ ಕಾನ್ಸೆಪ್ಟನ್ನು ಹಿಡ್ಕೊಂಡು, ಅಂದರೆ ಅವ್ರೇನು ದೊಡ್ಡ ನಿರ್ದೇಶಕರು ಅಲ್ಲ, ಆದರೆ ಕೂಡ ಯಾವ ರೀತಿಯಲ್ಲೂ ಒಬ್ಬ ದೊಡ್ಡ ನಿರ್ದೇಶಕರು ಬಹುಶಃ ದೊಡ್ಡ ಸಿನಿಮಾಗಳು ನೋಡಿದಂಥ ಟೈಮಲ್ಲಿ ಯಾವ ರೀತಿಯಲ್ಲಿ ಭಾವನೆಗಳು ಬರುತ್ತೇನೋ ಅದೇ ರೀತಿಯಲ್ಲಿ ಒಂದು ನಾಯಿ ಮರಿಯನ್ನು ಹಿಡ್ಕೊಂಡು ನಮ್ಮ ಉತ್ತರ ಕರ್ನಾಟಕದ ಶೈಲಿಯನ್ನು ಹಿಡ್ಕೊಂಡು ಈ ಭಾಗದ ಬೆಂಗಳೂರು ಭಾಗದಲ್ಲಿದ್ದಂಥ ಜನರ ಶೈಲಿಯನ್ನು ಹಿಡ್ಕೊಂಡು ಅಲ್ಲಿದ್ದಂಥ ಗೋಳಿಗೆ ಬಂದಂಥ ಟೈಮಲ್ಲಿ ಕೆಲಸ ಆಗುವಂಥ ಟೈಮಲ್ಲಿ ಆ ಕೊರೋನಾ ಸಂದರ್ಭದಲ್ಲಿ ಅಲ್ಲಿದ್ದಂಥ ವಾತಾವರಣದ ಬಗ್ಗೆ, ಅಲ್ಲಿದ್ದಂಥ ಸಂಬಂಧಗಳ ಬಗ್ಗೆ, ನಾಯಿ ಮತ್ತು ಮನುಷ್ಯನ ಬಗ್ಗೆ ಸಂಬಂಧದ ಬಗ್ಗೆ ಎಲ್ಲ ರೀತಿಯಲ್ಲಿ ಎಮೋಷ್ನಲ್ ಆಗಿ ಇವತ್ತು ಒಂದು ರೀತಿ ಭಾವನೆಗಳನ್ನು ಹಂಚ್ಕೊಳ್ಳೋಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ವಿಶೇಷವಾಗಿ ಇವತ್ತು ಈ ಸಿನಿಮಾ ನೋಡಿದ ಮೇಲೆ ಭಾಳಷ್ಟು ಸಂತೋಷ ಆಗಿದೆ. ಯಾಕಂದರೆ ನಾನು ತುಂಬ ದಿನಗಳಿಂದ ಸಿನಿಮಾಗಳಿಗೆ ಬರಲಿಕ್ಕೆ ಬೇರೆ ಕಾರಣದಿಂದ ಬರಲಿಕ್ಕೆ ಆಗಲಿಲ್ಲ. ಹಂಗಾಗಿ ನಮ್ಮ ಅಂದು ಸಂಕನೂರವರು ಅವರು ಮೊದಲನೇ ಸಿನಿಮಾ ಇದು. ಅವರು ಮೊದಲನೇ ಸಿನಿಮಾವನ್ನು ಅವರು ಇವತ್ತು ಮಾಡಿ ಜೊತೆಲಿ ನಮ್ಮ ಆಯುಷ್ ಮಲ್ಲು ಅವ್ರ ಜೊತೆಯಲ್ಲಿ ಅವರೆಲ್ಲರೂ ಕೂಡ್ಕೊಂಡು ಒಂದು ಟೀಮ್ ಥರ ಮಾಡಿಕೊಂಡು ನಮ್ಮ ಅಂದು ಸಂಕನೂರವರು ಕೂಡ ಸೇರಿಕೊಂಡು ಅವರು ಕೂಡ ಒಂದು ಕಲಾವಿದರಾಗಿ ಒಂದು ಕಲೆಯ ಮೇಲೆ ಆಸಕ್ತಿ ಇಟ್ಕೊಂಡು ಇವತ್ತು ಇಲ್ಲಿ ಬಂದು ಒಂದು ಒಳ್ಳೆ ಪಪ್ಪಿ ಸಿನಿಮಾ ಅನ್ನೋಂಥದ್ದು ಕೂಡ ಮಾಡಿದ್ದಾರೆ. ಹಂಗಾಗಿ ಇವತ್ತು ನಾನು ನೋಡಿದಂಥ ಟೈಮಲ್ಲಿ ನನಗೇನು ಸಂತೋಷ ಆಯ್ತಂದರೆ ಆ ಮಕ್ಕಳಲ್ಲಿದ್ದಂಥ ಟ್ಯಾಲೆಂಟನ್ನು, ಯಾಕಂದರೆ ಸಣ್ಣ ಮಕ್ಕಳು ನಮ್ಮ ಕೊಪ್ಪಳ ಭಾಗದಲ್ಲಿದ್ದಂಥವ್ರು, ಗದಗ ಭಾಗದಲ್ಲಿದ್ದಂಥವ್ರು, ಹುಬ್ಬಳ್ಳಿ ಭಾಗದಲ್ಲಿದ್ದಂಥವ್ರು, ಬಿಜಾಪುರ, ಬಾಗಲಕೋಟೆ ಎಲ್ಲವನ್ನು ಕೂಡ ರಾಯಚೂರು ಎಲ್ಲವನ್ನು ಕೂಡ ಸೇರಿಕೊಂಡು ಆಯುಷ್ ಮಲ್ಲೂರು ಮತ್ತು ನಮ್ಮ ಅಂದು ಸಂಕನೂರವರು ಒಂದು ಒಳ್ಳೆ ಕಾನ್ಸೆಪ್ಟ್ ಹಿಡ್ಕೊಂಡು ಒಳ್ಳೆ ಮಕ್ಕಳಲ್ಲಿ ಒಂದು ಭಾವನೆಗಳನ್ನ ಹಿಡ್ಕೊಂಡು, ನಾಯಿ ಹತ್ರ ಒಂದು ಭಾವನೆಗಳು ಹಿಡ್ಕೊಂಡು, ಉತ್ತರ ಕರ್ನಾಟಕ ಜನರ ಭಾವನೆಗಳನ್ನ ಹಿಡ್ಕೊಂಡು ಒಳ್ಳೆ ಸಿನಿಮಾನು ಮಾಡಿದ್ದಾರೆ. ಬಹುಶಃ ಇವತ್ತು ಹತ್ತತ್ರ 25 ಡೇಸ್ ಅಂದರೆ ಹತ್ತತ್ರ ಒಂದು ತಿಂಗಳಿಗೆ ಹತ್ತತ್ರ ಬರ್ತಾಯಿದೆ. ಇವತ್ತು ಕೂಡ ಜನರೆಲ್ಲರೂ ಕೂಡ ಬಂದು ಈ ಸಿನಿಮಾವನ್ನು ನೋಡೋಂಥ ಕೆಲಸ ಆಗ್ತಾಯಿದೆ. ಹಂಗಾಗಿ ಇಷ್ಟು ಮಂದಿ ನೋಡೋಂಥ ಟೈಮಲ್ಲಿ ನಾನು ಕೂಡ ನೋಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಸಿನಿಮಾಕ್ಕೆ ಬಂದು ನಾನೇ ನೋಡಿದ್ದೀನಿ. ಭಾಳಷ್ಟು ಸಂತೋಷ ಆಗಿದೆ. ಜೊತೆಲಿ ನಾನು ಈ ಸಿನಿಮಾ ಇನ್ನು ಮುಂದಕ್ಕೆ ಭಾಳ ದಿನಗಳ ಕಾಲ ನಡೀಲಿ, ಒಂದು 100 ದಿನಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ನಡೀಲಿ ಅಂದೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ, ಮೊದಲನೇ ಸಿನಿಮಾ ಆಯುಷ್ ಮಲ್ಲು ಅವರು ನಿರ್ದೇಶನದಲ್ಲಿ ನಮ್ಮ ಅಂದು ಸಂಕನೂರವರು ಮಾಡಿದಂಥ ಒಳ್ಳೆಯ ಸಿನಿಮಾ ಆಗಿರೋ ಕಾರಣ ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳ್ತಾಯಿದ್ರು. ಇವತ್ತು ಅಂದು ಸಂಕನೂರವ್ರ ಹತ್ರ ಮಾತಾಡೋಂಥ ಟೈಮ್ನಲ್ಲಿ ಹೇಳ್ತಾಯಿದ್ರು, ತೆಲುಗುವಲ್ಲಿ ಕೂಡ ಭಾಳಷ್ಟು ಮಂದಿ ಡಬ್ ಮಾಡಿ ಇದನ್ನು ನಮಗೆ ಕೂಡ ಕೊಡ್ರಿ ಅನ್ನೋಂಥದ್ದು ಕೂಡ ಕೇಳಿದ್ದಾರೆ. ಅದೇ ರೀತಿಯಲ್ಲಿ ತೆಲಂಗಾಣದಲ್ಲಿ ಕೂಡ ಅಲ್ಲಿ ಕೂಡ ನಮಗೆ ಕೊಡ್ರಿ ಅನ್ನೋಂಥ ಭಾಷಾ ಅನುವಾದನ ಮಾಡಿ ಕೊಡ್ರಿ ಅನ್ನೋಂಥದ್ದು ಕೇಳ್ತಾಯಿದ್ದಾರೆ. ಭಾಳಷ್ಟು ಕಡೆ ಮಹಾರಾಷ್ಟ್ರ ಈ ಕಡೆ ಎಲ್ಲ ಕೂಡ ಅನುವಾದ ಮಾಡಿ ಕೇಳೋರ ಕಾರಣ ಇದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗುತ್ತೆ. ಇವತ್ತು ನಮ್ಮ ಭಾವನೆಗಳ ಜೊತೆಲಿ ಈ ಸಿನಿಮಾ ಇರೋ ಕಾರಣ
ಎಲ್ಲರೂ ಕೂಡ ಬಂದು ನೋಡಬೇಕು ಅಂತೇಳಿ ನಾನು ಎಲ್ಲರೂ ಕೂಡ ನಾನು ಪರಿಪರಿಯಾಗಿ ವಿನಂತಿ ಮಾಡ್ಕೊತೀನಿ. ನಮ್ಮ ಭಾಗದಲ್ಲಿದ್ದಂಥ ಜನರು ಕೂಡ ಎಲ್ಲರೂ ಕೂಡ ನೋಡುತ್ತಾ ಇದ್ದಾರೆ. ಹಂಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಸಿನಿಮಾ ರೀಚ್ ಆಗಲಿ ಅನ್ನಂತ ನಾನು ಹೇಳ್ತಾ ನಾನು ಮಾತುಗಳು ಮುಕ್ತಾಯ ಮಾಡ್ತೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗ ಪಪ್ಪಿ ಪಿಕ್ಚರ್ ನೋಡ್ಕೊಂಡ್ಬಂದೆ ನಾನು. ಸಿನಿಮಾದ್ದು ಟ್ರೈಲರ್ ನೋಡಿದಾಗ ಮತ್ತು ಒಂದು ಹಾಡು ನೋಡಿದ್ದೆ ನಾನು. ಅಂದರೆ ಇನ್ನೂ ರಿಲೀಸ್ ಆಗೋಕ್ಕಿಂತ ಮೊದಲನೇ ನೋಡಿದ್ದೆ. ಆವಾಗಿಂದ ಒಂದು ಅಂದಾಜು ಅದು ಗೇಜಿಂಗ್ ಇತ್ತು. ಅಂದರೆ ಪಿಕ್ಚರ್ ಮಸ್ತ್ ಎಂಟರ್ಟೈನಿಂಗ್ ಆಗೋ ಇರ್ತೈತಿ ಮತ್ತು ಎಮೋಷ್ನಲಿನೂ ಕೂಡ ಟಚ್ ಆಕೈತಿದ್ದು ಅಂತ ಅಂದ್ಕೊಂಡು ಅದು ಗೇಜಿಂಗ್ ಬರೋಬ್ಬರಿ ಇತ್ತು. ಪಿಕ್ಚರ್ ನೋಡಿದೆ. ಎಸ್ಪೆಷಲಿ ನಮ್ಮ ಸೊಗಡೊಳಗೆ, ಅಂದರೆ ಭಾಷೆಯ ಸೊಗಡೊಳಗೆ, ಉತ್ತರ ಕರ್ನಾಟಕದ ಡೈಲೆಕ್ಟ್ ಒಳಗೆ ನಿಮ್ಗೆ ಹ್ಯೂಮರ್ ಅಂದರೆ ನಾರ್ಮಲಾಗಿ ಮಾತಾಡೋ ಮುಂದೆ ನಿಮ್ಗೆ ಒಂದು ಹ್ಯೂಮರ್ ಭಾಳ ಚಂದ ಅನ್ಸುತ್ತೆ. ಅದು ಹಾಸ್ಯಭರಿತವ ಇರ್ತೈತೆ. ಅಂದರೆ ಸಿಚುವೇಶನ್ ಏನೋ ಇದ್ರು ಅದ್ರ ತಕ್ಕನಂಗೆ ಇನ್ನೋಸೆನ್ಸೂ ಭಾಳ ಚಂದ ಇರ್ತೈತಿ ನಮ್ಮ ಡೈಲೆಕ್ಟ್ ಒಳಗೆ. ಅವೆರಡೂ ಭಾಳ ಚಂದ ಬಳಸ್ಕೊಂಡಾರ ಪಿಕ್ಚರ್ನಾಗ. ಡೈರೆಕ್ಟರ್ಗೆ ಮತ್ತು ಇಡೀ ತಂಡದವ್ರಿಗೆ ಮತ್ತು ನಿರ್ಮಾಪಕರಿಗೆ, ಇಡೀ ತಂಡಕ್ಕೆ ನನ್ನ ಶುಭಾಶಯಗಳು. ಆಮೇಲೆ ಇವರು ಅಲ್ಲ ಮಸ್ತ್ ಮಾಡ್ರ ಪರ್ಷ ಮತ್ತು ಆದಿ. ನೀವು ಪರ್ಷ ಮತ್ತು ಆದಿ ನೀವು ಪಿಕ್ಚರ್ ನೋಡೋಕೆ ಬರ್ರಿ. ಯಾರ್ಯಾರು ಟ್ರೈಲರ್ ನೋಡಿಲ್ಲ ಅಂದ್ರೆ ಫಸ್ಟ್ ಟ್ರೈಲರ್ ನೋಡಿರಿ. ನಿಮ್ಗೆ ಟ್ರೈಲರ್ ನೋಡಿದ್ರೆ ಗ್ಯಾರಂಟಿ ಪಿಕ್ಚರ್ ನೋಡ್ಬೇಕಂತ ಅನ್ಸುತ್ತೆ ನಿಮಗೆ. ಇಟ್ ವಿಲ್ ಶ್ಯೂರ್ಲಿ ಎಂಟರ್ಟೈನ್ ಯು. ನೀವೇನು ಬಂದು ಕೊಡುವಂಥ 2 ಅವರು ನಿಮ್ಮನ್ನು ನಗಿಸುತ್ತೆ ಪಿಕ್ಚರು, ನಿಮ್ಮನ್ನು ಎಮೋಷ್ನಲ್ಲು ಮಾಡುತ್ತೆ. ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್ ಆಫ್ ಪಪ್ಪಿ. ಆಮೇಲೆ ಇವರು ನಮ್ಮ ದುರ್ಗಪ್ಪ ಅವರು ಮತ್ತು ರೇಣುಕಾ ದೇಸಾಯಿ ಅವರು, ಪ್ರತಿಯೊಬ್ಬರು ಕ್ಯಾರೆಕ್ಟರ್ಸ್ ಅಂದರೆ ಎಲ್ಲ ಪಾತ್ರಧಾರಿಗಳು ಮಸ್ತ್ ಮಾಡ್ಯಾರ. ನಾನ್ ಆ್ಯಕ್ಟರ್ಸ್ ಅಂತ ಕರೆಯೋಂಗಿಲ್ಲ. ಆ್ಯಕ್ಚುಲಿ ನಾವು ಅಷ್ಟು ಸಹಜವಾಗಿ ಆ್ಯಕ್ಟ್ ಮಾಡ್ತಾರೆ ಅವರು, ಸಹಜ ನಟರು ಅಂತ ಕರೀಬೋದು. ಸೊ ಇಡೀ ತಂಡಕ್ಕೆ ಶುಭಾಶಯಗಳು. ನಿಮ್ಮ ಹತ್ತಿರದ ಚಿತ್ರಮಂದಿರದೊಳಗೆ ಆದಷ್ಟು ಬೇಗ ಬಂದು ಪಪ್ಪಿ ಪಿಕ್ಚರ್ನ ನೋಡಿರಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ತುಂಬ ದಿನಗಳ ನಂತರ ಒಂದು ನೈಜವಾದಂತಹ ಒಂದು ಸಿನಿಮಾ ನೋಡಿದ್ದು. ನಮ್ಮ ಆಯುಷ್ ಅವರು ಪಪ್ಪಿ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ನಂಗೆ ಆ್ಯಕ್ಚುಲಿ ಇವನ ಮಾತು, ಇವನ ಒಂದು ನಟನೆ ಏನಿದೆ ತುಂಬ ಅದ್ಭುತವಾಗಿತ್ತು, ತುಂಬಾ ನೈಜವಾಗಿತ್ತು. ಆ್ಯಸ್ ಇಫ್ ಹೆಂಗಂದರೆ ನಮಗೆ ಡೈಲಾಗ್ಸ್ ಕೊಟ್ಟರು ಅಂದರೆ ತುಂಬ ಎಲ್ಲೋ ಒಂದು ಕಡೆ ಆರ್ಟಿಫಿಷಿಯಲ್ ಅನಿಸುತ್ತೆ ನಾವು ಆ್ಯಕ್ಟ್ ಮಾಡೋಂಥದ್ದು. ಬಟ್ ಇವರಿಬ್ಬರೂ ಎಷ್ಟು ನೈಜವಾಗಿ ಮಾಡಿದ್ದಾರೆ ಅಂದರೆ ನನಗೆ ಯಪ್ಪ ಈ ಡೈಲಾಗ್ಸ್ ಎಲ್ಲ ಹೆಂಗೆ ನೆನ್ಪಿಟ್ಕೋತಿದ್ರು ಅಂತ ಕೇಳೋಣ ಅಂದ್ಕೊಂಡೆ ನಿಮಗೆ. ಯಾಕಂದರೆ ತುಂಬ ಏನಂತಾರೆ ಅವ್ರ ಸ್ಲ್ಯಾಂಗಲ್ಲೇ ಮಾತಾಡಿರೋವಂಥದ್ದು ಓಕೆ, ಬಟ್ ಸ್ಟಿಲ್ ಆ ಡೈಲಾಗ್ಸ್ ಆಗಿ ಸ್ಪಾಂಟೇನಿಯಸ್ ಆಗಿ ಇಬ್ಬರು ತೊಗೊಂಡಿದ್ದಾರೆ. ಸೊ ಐ ಫೀಲ್ ಸೋ ಗುಡ್. ಆ್ಯಂಡ್ ನಾಯಿ ಅಂದರೆ ಎಲ್ರಿಗೂ ಇಷ್ಟ ಇರುತ್ತೆ. ಅಫ್ಕೋರ್ಸ್ ನನಗೂ ನಾಯಿ ಅಂದರೆ ಇಷ್ಟ. ಏನಾಗುತ್ತೆ, ನಾವು ಯಾರ್ಯಾದರೂ ದುಡ್ಡು ಆಸೆ ಪಡ್ತಾರೆ. ಸೊ ಇವನಂತೂ ಸಖತ್ತು ತುಂಟ ಇದ್ದ, ಇನ್ನೂ ಬೇಕು ಅನ್ನೋ ಥರ. ಸೊ ಬಟ್ ಆ ನಾಯಿ ಪ್ರೀತಿ ನೋಡ್ತಾ ಆ ದುಡ್ಡೂ ಅವ್ನು ಮರ್ತುಬಿಟ್ಟ. ಅಂದರೆ ಆ್ಯಸ್ ಇಫ್ ನನಗೆ ನಾಯಿ ತುಂಬ ಮುಖ್ಯ ಅನ್ನೋ ಒಂದಷ್ಟು ಅವನಿಗೆ ಆ ಒಂದು ಪ್ರೀತಿ ಬೆಳ್ಕೊಂತು. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದರೆ ಆ ನಾಯಿನೇ. ಸೊ ಎಂಡ್ ಆಫ್ ದ ಡೇ ಪ್ರೀತಿನೇ ತುಂಬ ಕೌಂಟ್ ಆಗೋದು, ಈ ದುಡ್ಡು ಆಸ್ತಿ ಪಾಸ್ತಿ ಎಲ್ಲದಕ್ಕಿಂತ ಅನ್ನೋದು ಈ ಸಿನಿಮಾದಲ್ಲಿ ಎದ್ದು ಕಾಣಿಸುತ್ತೆ. ಆ್ಯಂಡ್ ಮಾನವೀಯತೆ, ಮನುಷ್ಯತ್ವ. ಸೊ ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಆಯುಷ್ ಅವರು. ಆ್ಯಂಡ್ ಕ್ಯಾಮ್ರಾ ವರ್ಕ್ ಕೂಡ ತುಂಬ ಚೆನ್ನಾಗಿ ನೈಜವಾಗೂ ಇದೆ. ಸೊ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಆ್ಯಂಡ್ ನಿಮ್ಮಿಬ್ರಿಗೂ ಆಲ್ ದ ಬೆಸ್ಟ್. ಖಂಡಿತ ತುಂಬ ಅವಾರ್ಡ್ಸ್ನ ಬಾಚ್ಕೊಳ್ಳುತ್ತೆ ಈ ಸಿನಿಮಾ. ಸೊ ಯಾರೆಲ್ಲ ಇನ್ನೂ ಪಪ್ಪಿ ಸಿನಿಮಾ ನೋಡಿಲ್ಲ, ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಭಾಳ ವರ್ಷದಿಂದ ಈಗ ನಮ್ಮ ಉತ್ತರ ಕರ್ನಾಟಕದಿಂದ ಯಾವುದಾದ್ರೂ ಒಂದು ಒಳ್ಳೆ ಸಿನಿಮಾಗಳು ಬರ್ತಾವೇನಂತ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ನಮ್ಮ ಆಯುಷ್ ಅವರು ಒಳ್ಳೆ ಸಿನಿಮಾ ತೊಗೊಂಬಂದಾರೆ ಪಪ್ಪಿ. ಒಂದು ತಿಂಗಳಿಂದ ನಾನು ನೋಡ್ಬೇಕಂತಂದು ವೆಯ್ಟ್ ಮಾಡಿ ಕಡೆಗೂ ಇವತ್ತು ನೋಡೋಂಗೆ ಆಯಿತು. ನಾನು ಟ್ರೈಲರ್ ಬಂದಾಗಿಂದನೂ ನಾನು ವೆಯ್ಟ್ ಮಾಡ್ತಿದ್ದೆ. ಆಮೇಲೆ ನಾನು ಬರೀ ಟ್ರೈಲರ್ನ ಎಲ್ರಿಗೂ ಕಳಿಸ್ಕೊಟ್ಟಿದ್ದೆ, ಫ್ರೆಂಡ್ಸಿಗೆ ನೋಡ್ರಿ ಅಂತಂದು. ಈಗ ರಾ ಆ್ಯಂಡ್ ರಿಯಲ್ ಸಿನಿಮಾ ಅಂತಂದು ಬರ್ತಿರ್ತಾವೆ ಕೆಲವೊಂದು. ರಾ ಆ್ಯಂಡ್ ರಿಯಲ್ ಭಾಳ ನೈಜತೆಗೆ ಹತ್ತಿರ ಆಗಿರುವಂಥದ್ದು ಅಂಥದ್ದೊಂದು ಸಿನಿಮಾ ಇವತ್ತು ನನಗೆ ನೋಡೋಕ್ಕಾಯಿತು. ಆಮೇಲೆ ಈ ಹುಡುಗರು ಎಷ್ಟು ಚಂದ ಮಾಡೋ ಹುಡುಗರು ಇವು. ಒಂದು ನನಗೆ ಭಾಳ ಥ್ಯಾಂಕ್ಸ್ ರೀ ಭಾಳ ಚಂದ ಮಾಡೋ ಹುಡುಗರು. ಆಮೇಲೆ ಈ ಸಿನಿಮಾ ನೋಡಿದಾಗ ಅನಿಸಿದ್ದು ಈ ಥರದ ಕಥೆಗಳು ಹೊರಗಿನ ನೋಡೋರ್ಗೆ ಏನು ಅನಿಸ್ತದೋ ಗೊತ್ತಿಲ್ಲ. ಯಾವ ವ್ಯಕ್ತಿ ಒಬ್ಬ ಜನರನ್ನ ಭಾಳ ಹತ್ತಿರದಿಂದ ನೋಡಿರ್ತಾನಲ್ಲ ಆ ವ್ಯಕ್ತಿ ಮಾತ್ರ ಈ ರೀತಿಯ ಕಥೆಗಳನ್ನು ಮಾಡಬಲ್ಲ ಅನಿಸ್ತು. ಇದರಲ್ಲಿರೋ ಪಾತ್ರಗಳನ್ನೆಲ್ಲ ನೋಡಿದಾಗ, ಈ ಕಥೆಗಳನ್ನು ನೋಡಿದಾಗ ತುಂಬ ಹತ್ತಿರದಿಂದ ಆ ಜನರನ್ನು ಅಬ್ಸರ್ವ್ ಮಾಡಿರೋಂಥ ವ್ಯಕ್ತಿ ಅಂತ. ಆಯುಷ್ ಅವ್ರಿಗೆ ಇನ್ನಷ್ಟು ಒಳ್ಳೆಯದಾಗಲಿ. ನಿಮ್ಮ ಸಿನಿಮಾಗೆ 25 ದಿನ ಆಗಿದೆ ಅನಿಸ್ತದೆ. ಇನ್ನಷ್ಟು ಆಗಲಿ. ನಾವಂತೂ ಪ್ರಚಾರ ಮಾಡ್ತೀವಿ. ಈ ಸಿನಿಮಾ ನೋಡಿದ್ಮೇಲೆ ನಾವಂತೂ ಎಲ್ಲ ಹುಡುಗರನ್ನ ಕರ್ಕೊಂಬಂದು, ಸ್ಟ್ಯಾಂಡಪ್ ಕಾಮಿಡಿಯನ್ಸ್ನೂ ಕರ್ಕೊಂಬಂದು ನಾವು ಪ್ರಚಾರ ಮಾಡ್ತೀವಂತೆ.
ಬೆಳೀಲಿ, ಇನ್ನಷ್ಟು ಸಿನಿಮಾಗಳು ಬರ್ತಾ ಇರಲಿ, ಹುಡುಗರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಆ್ಯಂಡ್ ಕ್ಯಾಮ್ರಾಮನ್ ಸುರೇಶ್ ಬಾಬು ಅವರು ಸರ್ ಅದ್ಭುತವಾಗಿ ಗೊತ್ತಾಯಿತು, ಆರ್ಟಿಫಿಷಿಯಲ್ ಏನು ಎಕ್ಸ್ಟ್ರಾ ಲೈಟ್ಸ್ ಇಲ್ಲದೆ, ಹೆಚ್ಚು ಮೇಕಪ್ ಇಲ್ಲದೆ ಬಳಸಿದಿರಿ. ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಆ್ಯಕ್ಟ್ರಸ್ಗಳಿಗೆ ಎಲ್ಲರಿಗೂ ಹೇಳ್ಬಿಟ್ರು, ವೆರಿ ನೈಸ್ ಆ್ಯಕ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದು, ಒಳ್ಳೆಯದಾಗಲಿ. ಬಾಯ್.